ದೊಡ್ಡಬಳ್ಳಾಪುರ ನಗರದ ರಾಮೇಗೌಡ ವೃತ್ತದ ಬಳಿಯ ಬೆಂಗಳೂರು ಹಾಲು ಒಕ್ಕೂಟ ಶಿಬಿರ ಕಚೇರಿಯಲ್ಲಿ ನೂತನ ಸಭಾಂಗಣ ಲೋಕಾರ್ಪಣೆ ಕಾರ್ಯಕ್ರಮ ಚಾಲನೆ ನೀಡಿ ಅವರು ಮಾತನಾಡಿದರು. ಕಳೆದ 7 ತಿಂಗಳಿಂದ ರೈತರ ಪ್ರೋತ್ಸಾಹಧನ ಬಿಡುಗಡೆಯಾಗಿಲ್ಲ. ಗ್ರಾಮಾಂತರ ಭಾಗದಲ್ಲಿ ಹಾಲು ಉತ್ಪಾದನೆ ಮಾಡುವವರು ಸಣ್ಣ ರೈತರು. ಎಷ್ಟೋ ರೈತರ ಕುಟುಂಬಕ್ಕೆ ಹಾಲಿನ ದನವೇ ಜೀವನಾಧಾರವಾಗಿದೆ ಎಂದರು. ಸರ್ಕಾರಕ್ಕೆ ಬದ್ಧತೆ ಇದ್ದರೆ ರೈತರ ಪ್ರೋತ್ಸಾಹ ಧನವನ್ನ ರೈತರಿಗೆ ಬಿಡುಗಡೆ ಮಾಡುವ ಮೂಲಕ ತನ್ನ ರೈತರ ಪರ ನಿಲುವನ್ನ ಪ್ರದರ್ಶನ ಮಾಡಲಿ. ಕೇವಲ ಭಾಷಣಕ್ಕೆ ಸೀಮಿತವಾಗಿರದೆ ರೈತರ ಜೀವನಕ್ಕೆ ನೆರವಾಗಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಹಕಾರಿ ಕ್ಷೇತ್ರದಿಂದ ರೈತರ ಜೀವನ ಸುಗಮ ಸುಭದ್ರವಾಗಿರುತ್ತದೆ. ಹೀಗಾಗಿ ಸಹಕಾರಿ ಕ್ಷೇತ್ರ ರಾಜಕೀಯ ಮುಕ್ತವಾಗಿರಬೇಕು. ಇಲ್ಲಿನ ರೈತರ ಸರ್ವತೋಮುಖ ಅಭಿವೃದ್ಧಿ ಅಡಗಿರುವುದೇ ಸಹಕಾರಿ ಕ್ಷೇತ್ರದಲ್ಲಿ ಎಂದರು. ಸಂಸದನಾದ ಮೇಲೆ ಮೊದಲು ಭಾಗವಹಿಸಿದ ಸಾರ್ವಜನಿಕ ಸಭೆ ರೈತರದ್ದಾಗಿದೆ. ಕೃಷಿ ಎಂದರೆ ಕೇವಲ ಬೇಸಾಯವಲ್ಲ, ಹೈನುಗಾರಿಕೆಯೂ ಸೇರಿದೆ ಎಂದರು. ಗ್ರಾಮಾಂತರದಲ್ಲಿ ಇದರಿಂದ ಮಹಿಳೆಯರಿಗೆ ಹೆಚ್ಚಿನ ಅನುಕೂಲವಾಗಿದೆ. ನೀರಾವರಿ ಇಲ್ಲದೆ ಮತ್ತು ಬೇಸಿಗೆಯಲ್ಲಿ ಹಾಲಿನ ಉತ್ಪಾದನೆ ಕಡಿಮೆಯಾಗಿದೆ. ಶಾಶ್ವತ ನೀರಾವರಿ ವ್ಯವಸ್ಥೆ ಮಾಡಿದರೆ ಹಾಲಿನ ಉತ್ಪಾದನೆಯು ದುಪ್ಪಟ್ಟು ಆಗುತ್ತದೆ. ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮ ವಹಿಸಲಾಗುವುದು ಎಂದರು. ಎಷ್ಟೋ ಕುಟುಂಬಗಳು ಈ ಹಾಲು ಉತ್ಪಾದನೆಯಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥ ಹಣದಿಂದ ಅವರು ಸಂಸಾರ ನಡೆಸ್ತಾರೆ. ಹಳ್ಳಿ ಬದುಕು, ಹಳ್ಳಿಯಲ್ಲಿ ಹುಟ್ಟಿದಂಥವರಿಗೆ ಇದೆಲ್ಲ ಅರ್ಥ ಆಗ್ತದೆ. ಅದಕ್ಕೆ ನಾನು ಮನವಿ ಮಾಡ್ತೀನಿ ಸರ್ಕಾರಕ್ಕೆ. ನಾವು ಹೇಳ್ಕೊಳ್ತೀರಿ ರೈತರ ಪರವಾಗಿ ನೀವು ಇದ್ದೀರಿ ಅಂತೇಳಿ. ಇರೋದೇ ನಿಜ ಆದರೆ ದಯವಿಟ್ಟು ಈ ಹಣವನ್ನ 7 ತಿಂಗಳು ಹಣ, ಕೆಲವು ಕಡೆ 8 ತಿಂಗಳು ಪಾವತಿದೆ, ಇದನ್ನ ತಕ್ಷಣ ನೀವೆಲ್ಲ ಕೊಡಬೇಕು ಅಂತೇಳಿ ಈ ಸರ್ಕಾರಕ್ಕೆ ನಾನು ಆಗ್ರಹವನ್ನು ಮಾಡ್ತೇನೆ. ಎಲ್ಲ ಪ್ರಧಾನಮಂತ್ರಿಗಳು 3ನೇ ಅವಧಿಗೆ ಪ್ರಧಾನಮಂತ್ರಿಗಳಾಗಿ ಮೊನ್ನೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಅವ್ರು ಮಾಡಿದಂತ ಮೊದಲನೇ ಕೆಲಸ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ 17ನೇ ಕಂತಿನ ಹಣವನ್ನ ರೈತರಿಗೆ ಪ್ರತಿ ಅಕೌಂಟ್ಗೆ 2,000 ರೂಪಾಯಿ ಹೋಗುವಂತಹ ನಿಟ್ಟಿನಲ್ಲಿ ಅವರು ಸಹಿಯನ್ನು ಮಾಡಿದ್ದಾರೆ. ಕೆಎಂಎಫ್ ನಿರ್ದೇಶಕ ಬಿಸಿ ಆನಂದ್ ಕುಮಾರ್ ಮಾತನಾಡಿ, ಬೇಸಿಗೆಯಂತಹ ಕಠಿಣ ಪರಿಸ್ಥಿತಿಯಲ್ಲಿಯೂ ಬೆಂಗಳೂರು ಹಾಲು ಒಕ್ಕೂಟದಲ್ಲಿ ಹಾಲಿನ ಉತ್ಪಾದನೆ ಪ್ರಮಾಣ ಕಡಿಮೆಯಾಗಿಲ್ಲ. ಪ್ರತಿದಿನ 17 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡಲಾಗುತ್ತಿದೆ. ತಾಲೂಕಿನಲ್ಲಿ ಕಳೆದ 5 ವರ್ಷಗಳ ಅವಧಿಯಲ್ಲಿ ಕಟ್ಟಡಗಳಿಲ್ಲದ ಎಂಪಿಸಿಎಸ್ಗಳಿಗೆ ನೂತನ ಕಟ್ಟಡ, ಶೀತಲೀಕರಣಗೊಂಡಿದ್ದ ಡೇರಿಗಳ ಪುನರ್ ನಿರ್ಮಾಣ ಮಾಡುವ ಮೂಲಕ ಸುಸಜ್ಜಿತ ಡೇರಿ ಕಟ್ಟಡಗಳನ್ನು ನಿರ್ಮಿಸಲಾಗಿದೆ. ಅಲ್ಲದೆ ತಾಲೂಕಿನ ಕೆಸ್ತೂರು ಬಳಿ ಕೆಎಂಎಫ್ನ ಪ್ರತಿಷ್ಠಿತ ಟೆಟ್ರಾಪ್ಯಾಕ್ ನಿರ್ಮಾಣಕ್ಕೆ 15 ಎಕರೆ ಜಮೀನು ಖರೀದಿ ಮಾಡಲಾಗಿದ್ದು, ಶೀಘ್ರವಾಗಿ ಭೂಮಿ ಪೂಜೆ ನೆರವೇರಿಸಲಾಗುವುದು. ತಾಲೂಕಿಗೆ ಟೆಟ್ರಾಪ್ಯಾಕ್ ಯೋಜನೆ ಮಂಜೂರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮೂಲ ಕಾರಣ ಎಂದರು. ಇನ್ನು ಈ ಸಂದರ್ಭದಲ್ಲಿ ಬಮೂಲ್ ನಿರ್ದೇಶಕ ಸ್ಥಾನದಲ್ಲಿ ಈವರೆಗೆ ಜಾತಿ, ಧರ್ಮ, ಪಕ್ಷ ಎಲ್ಲವನ್ನೂ ತೊರೆದು ರೈತರ ಪರ ಕೆಲಸ ಮಾಡಲಾಗಿದೆ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.